ಸಿದ್ದೇಶಣ್ಣ ಅವರ 74ನೇ ಹುಟ್ಟುಹಬ್ಬದ ನಿಮಿತ್ತ ಇಂದು ನಾನು ದಾವಣಗೆರೆಗೆ ಆಗಮಿಸಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳಲಿಕ್ಕೆ, ಶುಭ ಕೋರಲಿಕ್ಕೆ ಆಗಮಿಸಿದೆ. ಸಿದ್ದೇಶಣ್ಣ ಅವರು ಲೋಕಸಭಾ ಸದಸ್ಯರಾಗಿ, ಕೇಂದ್ರದ ಮಂತ್ರಿಯಾಗಿ, ಅವರ ತಂದೆಯವರು ಕೂಡ ಲೋಕಸಭಾ ಸದಸ್ಯರಾಗಿ ದಾವಣಗೆರೆ ಜಿಲ್ಲೆಯನ್ನು ಪ್ರತಿನಿಧಿಸಿದಂಥರು. ದಾವಣಗೆರೆ ಜಿಲ್ಲೆ ಕೊಡುಗೆ ದಿವಂಗತ JH ಪಟೇಲರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ 7 ಹೊಸ ಜಿಲ್ಲೆಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ದಾವಣಗೆರೆ ಜಿಲ್ಲೆಯನ್ನು ಮಾಡಿದರು. ದಾವಣಗೆರೆ ಜಿಲ್ಲೆ ಮಾಡಲಿಕ್ಕೆ ಹೋಗಿನೇ ಪಟೇಲರು 7 ಜಿಲ್ಲೆಗಳನ್ನು ಮಾಡಿದರು. ಅವ್ರ ಜೀವನದಲ್ಲಿ ಅದನ್ನು ಮಾಡಬೇಕು ಅಂತ ಗುರಿ ಇಟ್ಕೊಂಡಂಥವ್ರು ಪಟೇಲರು. ಆ ಕಾರಣಕ್ಕಾಗಿ ನಾವು ಕೂಡ ಅವತ್ತು ಆಡಳಿತ ಪಕ್ಷದಲ್ಲೇ ಇದ್ವಿ, ಪಟೇಲರ ಜೊತೆ ಮಾಡಿದ್ರು. ಅದರ ಪಟೇಲರು ಹೊಸ ಜಿಲ್ಲೆಯನ್ನು ಮಾಡಿದರು. ಅದರ ಅಭಿವೃದ್ಧಿ ಮಾಡಿರ್ತಕ್ಕಂಥ ಕೀರ್ತಿ, ಗೌರವ ಸಜ್ಜನ ರಾಜಕಾರಣಿ ಮಾಜಿ ಕೇಂದ್ರ ಮಂತ್ರಿ ಶ್ರೀ GM ಸಿದ್ದೇಶಣ್ಣ ಅವರಿಗೆ ಸಲ್ತದೆ. ಒಂದು ಕಾಲದಲ್ಲಿ ದಾವಣಗೆರೆ ಚಿತ್ರದುರ್ಗ ಜಿಲ್ಲೆ ಒಂದು ತಾಲೂಕಾಗಿತ್ತು. ಇವತ್ತು ದಾವಣಗೆರೆ ಹೊಸ ಜಿಲ್ಲೆಯಾಗಿ ಇಡೀ ರಾಜ್ಯದಲ್ಲಿ ಅತ್ಯಂತ ವೇಗವತವಾಗಿ ಬೆಳೆದಿರ್ತಕ್ಕಂಥ ಜಿಲ್ಲೆ. ಬೆಂಗಳೂರು ಬಿಟ್ಟರೆ ಜನ ಇವತ್ತು ದಾವಣಗೆರೆಯನ್ನು ನೆನೆಸುವಂಥ ಸ್ಥಿತಿಗೆ ಬರಲಿಕ್ಕೆ ಕಾರಣ GM ಸಿದ್ದೇಶ್ ಅವರು. ಅದಕ್ಕೆ ಈ ಸಂದರ್ಭದಲ್ಲಿ GM ಸಿದ್ದೇಶ್ ಅವರು 100 ಕಾಲ ಆರೋಗ್ಯವಂತರಾಗಿ, ಐಶ್ವರ್ಯಂತೂ ಸಾಕಷ್ಟು ಕೊಟ್ಟಂತ ದೇವರು, ಆರೋಗ್ಯವಂತರಾಗಿ ಕುಟುಂಬ ಸಮೇತ ಬಾಳಿ ಬದುಕಲಿ. ಇನ್ನೂ ಹೆಚ್ಚಿನ ಅವಕಾಶಗಳು ಅವ್ರ ಜೀವನದಲ್ಲಿ ಸಮಾಜ ಸೇವೆಯನ್ನು ಮಾಡಲಿಕ್ಕೆ ಸಿಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸಿ ನನ್ನ ಮಾತು ಮುಗಿಸ್ತೇನೆ. ಮತ್ತೊಮ್ಮೆ ಅವರಿಗೆ ಜನ್ಮದಿನದ ಶುಭಾಶಯ. ರಾಜ್ಯದಲ್ಲಿ ಹೃದಯಾಘಾತ ಪ್ರಕರಣ ಜಾಸ್ತಿ ಆಗ್ತಿದಾವೆ. ಸರ್ಕಾರ ಸರಿಯಾಗಿ ನಿಭಾಯಿಸ್ತಲ್ಲ, ವೈದ್ಯರಿಲ್ಲ, ಸರ್ಕಾರಿ ಆಸ್ಪತ್ರೆ ವೈದ್ಯರು ಎಲ್ಲಿ ಚಿಕಿತ್ಸೆ ಸಿಗದೆ ಸಾವನ್ನಪ್ಪಿದ್ದಾರೆ ಸರ್. ನೋಡಿ, ಈ ಸರ್ಕಾರ ಜನರಿಗೆ ಗ್ಯಾರಂಟಿಗಳ ಹೆಸರಿನಲ್ಲಿ ಮೋಸ ಮಾಡಿ ಬಡವರ ಮನಸ್ಸನ್ನ, ಜನರ ಮನಸ್ಸನ್ನ ಕದ್ದು ಅಧಿಕಾರಕ್ಕೆ ಬಂದಂಥ ಸರ್ಕಾರ. ಇವರಿಗೆ ರಾಜ್ಯದ ಅಭಿವೃದ್ಧಿ ಮಾಡಬೇಕು, ಜನರ ಸೇವೆ ಮಾಡಬೇಕಂತಕ್ಕಂಥ ಚಿಂತನೆ ಇಲ್ಲ. ಈ ಸರ್ಕಾರದಲ್ಲಿ ಮಂತ್ರಿಗಳು, ಶಾಸಕರು ಎಲ್ಲರೂ ಸೇರಿ ಇವತ್ತು ರಣಹದ್ದ ಥರ ಅಧಿಕಾರಕ್ಕಾಗಿ ಕಚ್ಚಾಡ್ತಾ ಇದ್ದಾರೆ. ಮುಖ್ಯಮಂತ್ರಿ ಆಗ್ಲಿಕ್ಕೆ 4 ಗುಂಪುಗಳಾಗಿ ಕಚ್ಚಾಡ್ತಾ ಇದ್ದಾರೆ. ಆಡಳಿತದ ಬಗ್ಗೆ ಗಮನನೇ ಇಲ್ಲ. ಇವತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರಿಲ್ಲ. ಅಷ್ಟೇ ಅಲ್ಲ, ಸರ್ಕಾರಿ ಕಚೇರಿಗಳು ಹೇಗೆ ನಡೆದಾವಂತ ನೋಡ್ತಾ ಇಲ್ಲ. ಇವತ್ತು ಸರ್ಕಾರಿ ಕಚೇರಿಗಳು ಈ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವ್ರ ಸರ್ಕಾರದ ವಸೂಲಿ ಕೇಂದ್ರಗಳಾಗಿದಾವೆ. ನಮ್ಮ ಕಡೆ ಉತ್ತರ ಕರ್ನಾಟಕದಲ್ಲಿ ಹೇಳ್ತಾರೆ, ನೀವು ಉತ್ತರ ಕರ್ನಾಟಕದವ್ರೆ, ದಾವಣಗೆರೆ ಅವ್ರು ಅಂದ್ರೆ ಏನು ಬೇರೆ ಅಲ್ಲ. ಕಿರಾಣಿ ಅಂಗಡಿ ಇಟ್ಟಾರಂತ ಹೇಳ್ತಾರೆ, ರಿಟೇಲ್ ಶಾಪ್ ಇಟ್ಟಾರಂತ ಹೇಳ್ತಾರೆ. ಹಂಗೆ ಭ್ರಷ್ಟಾಚಾರದ ರಿಟೇಲ್ ಶಾಪ್ ಇಟ್ಟಿರ್ತಕ್ಕಂಥದ್ದು ಸಿದ್ದರಾಮಯ್ಯನವ್ರ ಸರ್ಕಾರ. ಬಹುಶಃ ನನ್ನ ಅನ್ನಿಸ್ತಾ ಇದೆ 140 ಕೋಟಿ ಜನ, 6 ಕೋಟಿ 40 ಲಕ್ಷ ಜನ ದಿನನಿತ್ಯ ಶಾಪ ಹಾಕ್ತಾ ಇದ್ದಾರೆ. ಜನರ ಶಾಪ ತಟ್ಟಿ ಸರ್ಕಾರ ಬಹಳ ದಿವಸ ಉಳಿಯೋದಿಲ್ಲ. ಈಗಾಗಲೇ ಕೇಜ್ರಿವಾಲ್ ಅವರು ಬಂದು ಪರೋಕ್ಷವಾಗಿ ಶಾಸಕರನ್ನ ಕನ್ವಿನ್ಸ್ ಮಾಡ್ತಕ್ಕಂಥದ್ದು ಮತ್ತು ಅವ್ರ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತಕ್ಕಂಥದ್ದು ಉದ್ದೇಶ. ಮುಖ್ಯಮಂತ್ರಿ ಬದಲಾವಣೆ ಮಾಡ್ತಕ್ಕಂಥದ್ದು ಉದ್ದೇಶ. ಸುರ್ಜೇವಾಲಾ ಕೇಜ್ರಿವಾಲ ತಡೆದ, ಸುರ್ಜೇವಾಲಾ ಅವರು ಬಂದ್ ಮಾಡಿರ್ತಕ್ಕಂಥದ್ದು ಎಲ್ಲ ಒಂದೇ. ಕೇಜ್ರಿವಾಲ, ಸುರ್ಜೇವಾಲ ಎಲ್ಲ ಒಂದೇ ಕ್ಯಾಟಗರಿ. ಅಂದ್ರೆ ಅವ್ರನ್ನ ಕನ್ವಿನ್ಸ್ ಮಾಡ್ತಾ ಇದ್ದಾರೆ, ನೀವಾಗಿ ಗೌರವದಿಂದ ರಾಜೀನಾಮೆ ಕೊಡಿ, ಇರ್ದಿದ್ರೆ ನಿಮ್ಮನ್ನ ಕಿತ್ತಾಕ್ತಿವಿ ಅಂತ ಹೇಳ್ತಾ ಇದ್ದಾರೆ. ಪ್ರಮೋಷನ್ ಅಲ್ಲ,
ಇವ್ರನ್ನ ಮುಖ್ಯಮಂತ್ರಿ ಸ್ಥಾನ ಬಿಡಿಸೋದಕ್ಕಿಂತಲೂ ಮುಂಚೆ ಅಲ್ಲೊಂದು ಜಾಗ ತೋರಿಸಿದಾರ ಅವ್ರು. ಅವರು ಹೇಳ್ತಿದಾರೆ ಸರ್ ಒಂದ್ ಕಡೆ ರಸ್ತೆ ಬೇಕು ಅಂದ್ರೆ ಅಕ್ಕಿ ಎಲ್ಲ ನಿಲ್ಸಿ ತೊಳೆದು ಬಿಡಿ ಅಂತ ಹೇಳ್ತಿದಾರೆ ಸರ್ ಜನಕ್ಕೆ. ನೀವು ಅಕ್ಕಿ ತೊಳೆದು ಬಿಡಿ, ನಾವು ರಸ್ತೆ ಮಾಡ್ತೀವಿ. ಅವ್ರ ಅಕ್ಕಿನೂ ಕೊಡೋ ಶಕ್ತಿ ಉಳಿದಿಲ್ಲ, ರಸ್ತೆ ಮಾಡೋ ಶಕ್ತಿ ಅಂತೂ ಮೊದಲೇ ಉಳಿದಿಲ್ಲ. ಇದೊಂದು ದಿವಾಳಿ ಆದ ಸರ್ಕಾರ, ಆರ್ಥಿಕವಾಗಿ ದಿವಾಳಿ ಆಗಿದೆ. ಸರ್, ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಬಗ್ಗೆ ಚರ್ಚೆ ಆಗಿದೆ. ಇಲ್ಲ, ಈಗ ಚರ್ಚೆ ಯಾರು ಮಾಡ್ತಾ ಇದ್ದಾರೆ ನೋಡ್ರಿ ಆಮೇಲೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.